ಹಾಯ್ ಹಲೋ ನಮಸ್ತೆ. ಸೊ ತುಂಬ ಜನ ಕೇಳ್ತಾ ಇದ್ರಿ ಫ್ರಂಟ್ ಲೋಡ್ದು ವಾಷಿಂಗ್ ಮಿಷಿನ್ ಹೆಂಗೆ ಕ್ಲೀನ್ ಮಾಡೋದು ಅಂತ. ಸೊ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಏನು ಅಂದರೆ ಇದು IFB ಎಸೆನ್ಷಿಯಲ್ದು ಡೆಸ್ಕಾಲ್ ಅಂತ ಹೇಳಿ. ಸೊ ಇದರಿಂದ ನಾವು ಕ್ಲೀನ್ ಮಾಡ್ಬೋದು. ಹೆಂಗೆ ಕ್ಲೀನ್ ಮಾಡೋದು ಅಂತ ಬನ್ನಿ ನೋಡೋಣ. ಸೇಮ್ ಹೆಂಗಿದೆ ಅಂದರೆ ಒಂಥರ ಇದು ಟೇಸ್ಟಿಂಗ್ ಸಾಲ್ಟ್ ಬರುತ್ತಲ್ವ, ಸೊ ಆ ಥರ ಇದೆ, ಉಪ್ಪು ಥರ ಇದೆ. ಸೊ ಇದನ್ನು ಹೆಂಗೆ ಯೂಸ್ ಮಾಡೋದಂದರೆ ಫಸ್ಟು ಇದಿರುತ್ತಲ್ವ, ನಾವು ನಾರ್ಮಲಿ ಪೌಡರ್ ಮತ್ತು ಲಿಕ್ವಿಡ್ ಯೂಸ್ ಮಾಡ್ತೀವಲ್ವ, ಹಾಕ್ತೀವಲ್ವ, ಸೊ ಅಲ್ಲಿಗೆ ಹಾಕೋಣ. ಅದಕ್ಕೆ ನಾವು ಇವತ್ತು ಕ್ಲೀನ್ ಮಾಡೋದು ಹೆಂಗೆ ಕಾಣಿಸುತ್ತೆ ಅಂತ ನೋಡಬೇಕನ್ನೋ ಕಾರಣಕ್ಕೆ ನಾನು ಇದನ್ನು ಕ್ಲೀನ್ ಮಾಡದೆ ಬಿಟ್ಟಿದ್ವಿ ನಾವು. ಸರಿನಾ, ಇದಕ್ಕೆ ಹಾಕೋಣ. ಇಲ್ಲಿಗೆ ಸ್ವಲ್ಪ ಹಾಕ್ಕೊಳ್ಳೋಣ. ಸೊ 3 ಕಡೆಗೂ ಹಾಕ್ಬೋದು, ಏನಾಗಲ್ಲ, ಎಲ್ಲ ಕಡೆಗೂ ನೀರು ತೊಗೊಳುತ್ತಲ್ವ. ಸೊ ಇಲ್ಲಿಗೆ 3 ಕಡೆಗೂ ಹಾಕೋಣ. ಸೊ ಇನ್ನು ನಾನು ಸ್ವಲ್ಪ ಇಷ್ಟು ಇಟ್ಕೊಂಡಿದ್ದೀನಿ. ಸೊ ಇನ್ನಿಷ್ಟು ಇಟ್ಕೊಂಡಿದ್ದೀನಿ. ಇಷ್ಟನ್ನ ಏನು ಮಾಡೋಣ, ಹಾಕಿದ್ದೀನಿ, ಇವಾಗ ಪೌಡರ್ ಹಾಕಿದ್ದೀನಿ. ಇದನ್ನು ಪೌಡರ್ ಹಾಕ್ಬಿಟ್ಟು ಇವಾಗ ಕ್ಲೋಸ್ ಮಾಡಿಬಿಡೋಣ. ಸೊ ಇವಾಗ ಮಿಕ್ಕಿರೋದಿದೆ ಅಲ್ವಾ, ಅದನ್ನು ಏನು ಮಾಡೋಣ, ಈ ಡ್ರಮ್ ಒಳಗಡೆಗೆ ಹಾಕೋಣ. ಡ್ರಮ್ ಒಳಗಡೆಗೆ ಫುಲ್ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿದ್ದೀನಿ ನಾನು. ಸೊ ಈ ಥರ ಮಾಡಿಕೊಂಡು ಎಲ್ಲ ಕಡೆಗೂ ಆಗುತ್ತೆ. ಇದನ್ನು ಪೌಡರ್ನ ಹಾಕಿದ್ದೀವಿ ಆಲ್ರೆಡಿ. ಸೊ ಪೌಡರ್ ಹಾಕಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಕೊಂಡು ಇವಾಗ ವಾಷಿಂಗ್ ಮಿಷಿನ್ನ ಆನ್ ಮಾಡ್ಕೊಳ್ಳೋಣ. ವಾಷಿಂಗ್ ಮಿಷಿನ್ನ ನಾವು ಆನ್ ಮಾಡೋದು ಯಾವ ಥರ ಸೆಟ್ಟಿಂಗ್ ಮಾಡ್ಕೋಬೇಕಂದ್ರೆ, ಇದಕ್ಕೆ ಈಗ ನಾರ್ಮಲಿ ನಮ್ಮ ಮನೇಲೆಲ್ಲ ಜಾಸ್ತಿ ಆಗಿರಲ್ಲ ಬಟ್ಟೆಗಳು ಅಂತ ಹೇಳಿ ನಾವು 15 ಮಿನಿಟ್ಸಿಗೆ ಇಟ್ಕೋತೀವಿ. ಬಟ್ ಇದರಲ್ಲಿ ನಿಮ್ಮ ವಾಷಿಂಗ್ ಮಿಷಿನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಆದಷ್ಟು ನಾವು ಕ್ಲೀನ್ ಮಾಡ್ತಾ ಇರೋದಲ್ವ ವಾಷಿಂಗ್ ಮಿಷಿನ್ನ, ಸೊ ಹಾಗಾಗಿ ಟೈಮಿಂಗ್ಸು ಯಾವುದು ಜಾಸ್ತಿ ಬರುತ್ತೆ ನೋಡಿ. ಸೊ ನಾವು ಅದನ್ನೇ ಸೆಲೆಕ್ಟ್ ಮಾಡೋದು ಗುಡ್. ಸೊ ನೋಡಿ, ನಾವು ಇದು 18 ಮಿನಿಟ್ಸ್ ಇದೆ. ನೆಕ್ಸ್ಟ್ ಇದು 15 ಮಿನಿಟ್ಸು, ಇದು 26 ಮಿನಿಟ್ಸು, 1 hour 24 ಮಿನಿಟ್ಸು, ಆ ಥರ. ಇದು 1 hour 8 ಮಿನಿಟ್ಸ್ ಇದೆ. ಆ ಥರ ಎಲ್ಲದನ್ನು ನೋಡ್ಕೊಂಡು ಹೋಗಿ, ಯಾವುದು ನಿಮ್ಮ ವಾಷಿಂಗ್ ಮಿಷಿನಲ್ಲಿ ಹೈಯೆಸ್ಟ್ ಟೈಮಿಂಗ್ಸ್ ಇರುತ್ತೆ ನೋಡಿ, ಸೊ ಅದನ್ನು ಸೆಟ್ ಮಾಡಿಬಿಡಿ. ಸೊ ಹಾಯ್ ಫ್ರೆಂಡ್ಸ್, ನೋಡಿ. ಸೊ ಇವಾಗ ಆಲ್ಮೋಸ್ಟ್ 15 ಮಿನಿಟ್ಸ್ ಆಯಿತು ಸ್ಟಾರ್ಟಾಗಿ. ಚೆನ್ನಾಗಿ ಇದಾಗ್ತಾಯಿದೆ ಮಿಕ್ಸ್, ಅಂದರೆ ನೊರೆ ಎಲ್ಲ ಬಂದಿದೆ, ಅದು ಒಳಗಡೆ ಕಾಣಿಸ್ತಾ ಇಲ್ಲ ಅದಷ್ಟು. ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ. ಸೊ ನಾನು ಎಲ್ಲ ಕ್ಲೀನ್ ಆದಮೇಲೆ ತೋರಿಸ್ತೀನಿ ನಿಮ್ಗೊಂದ್ಸರಿ. ಸೊ ಬಟ್ ಆದರೆ ಹೆಂಗೆ ಒಳಗಡೆ ಯಾವ ಥರ ಕ್ಲೀನ್ ಆಗುತ್ತೆ ಅನ್ನೋದು ಒಂದ್ಸರಿ ತೋರಿಸ್ಬಿಡೋಣ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಇದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಅದು ನೊರೆ ಥರ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ಒಳಗಡೆ ಎಲ್ಲ. ಓಕೆ, ನಾನು ಲಾಸ್ಟಿಗೆ ಫೈನಲಾಗಿ ಹೆಂಗೆ ಕ್ಲೀನ್ ಆಗಿದೆ ಅಂತ ಒಂದ್ಸರಿ ನಿಮ್ಗೆ ತೋರಿಸ್ತೀನಿ, ಓಕೆನಾ. ಹಾಯ್ ಫ್ರೆಂಡ್ಸ್, ನೋಡಿ, ಇವಾಗ ಆಲ್ಮೋಸ್ಟ್ ನಾವು ಆನ್ ಮಾಡಿ 15 to 20 ಮಿನಿಟ್ಸ್ ಆಯಿತು. ಸೊ ಇಲ್ಲೆಲ್ಲ ನೋಡಿ, ನೊರೆ ಎಲ್ಲ ಇಲ್ಲೆಲ್ಲ ಬಂದಿದೆ, ಇಲ್ಲೆಲ್ಲ ಕಾಣಿಸ್ತಾ ಇದೆ ಅನ್ಕೊತೀನಿ ನಾನು ಮೋಸ್ಟ್ಲಿ ನಿಮಗೆ. ಒಳಗಡೆನೂ ಎಲ್ಲ ಚೆನ್ನಾಗಿ ನೊರೆ ಬರ್ತಾಯಿದೆ ಮತ್ತು ಚೆನ್ನಾಗಿ ವಾಶ್ ಆಗ್ತಾಯಿದೆ. ಸೊ ವಾಷಿಂಗ್ ಮಿಷಿನ್ ಈ ಥರ ಕ್ಲೀನ್ ಮಾಡೋದು. ಮತ್ತು ನಾನು ಫೈನಲಾಗಿ ಒಂದ್ಸರಿ ಲಾಸ್ಟಿಗೆ ಹೆಂಗೆ ಕ್ಲೀನ್ ಆಗಿದೆ ಅಂತ ಎಲ್ಲ ಒಂದ್ಸರಿ ನಿಮಗೂ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲೆಲ್ಲ ನೊರೆ ಕಾಣಿಸ್ತಾ ಇದೆ, ನಿಮಗೆ ಒಳಗಡೆ ಕಾಣಿಸ್ತಾ ಇದೆ ಅನ್ಕೊತೀನಿ. ಇಲ್ಲಿ ಒಳಗಡೆ ಎಲ್ಲ ನೊರೆ ಥರ, ಆಮೇಲೆ ನೀರಲ್ಲಿ ಮೂಮೆಂಟ್. ಸೊ ನೋಡಿ, ಇವಾಗ ಎಂಡ್ ಅಂತ ಬಂದಿದೆ, ಮುಗ್ದಿದೆ ಇದು ಪ್ರೋಗ್ರಾಮು. ಸೊ ತೋರಿಸ್ತೀನಿ ಬನ್ನಿ ಹೆಂಗೆ ಕ್ಲೀನ್ ಆಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಗ್ಲಾಸ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ ಅಂತ. ಸೊ ಫುಲ್ ಕ್ಲೀನಾಗಿ ವಾಶ್ ಆಗಿದೆ. ಮತ್ತು ಒಳಗಡೆ ತೋರಿಸ್ತೀನಿ ರೀ, ಒಳಗಡೆ ಎಲ್ಲ ಕ್ಲೀನಾಗಿ ವಾಶ್ ಆಗಿರುತ್ತೆ ನೋಡಿ, ಕ್ಲೀನಾಗಿ ವಾಶ್ ಆಗಿದೆ ಒಳಗಡೆನೂ ಎಲ್ಲ. ಆಫ್ ಮಾಡಿ ಯಾವತ್ತೂ ಓಪನ್ ಮಾಡಬೇಕು, ಆನಲ್ಲಿ ಇಟ್ಕೊಂಡು ಹಂಗೆ ಓಪನ್ ಮಾಡೋಕ್ಕೆ ಹೋಗಬೇಡಿ, ಇವಾಗ ಹೇಳಿದ್ದೀನಿ. ಮತ್ತು ನೀವು ಅದು ಒಂದ್ಸರಿ ವಾಶ್ ಆಗಿರುತ್ತಲ್ವ, ಅದಾದಮೇಲೆ ನೀವು ಒಂದ್ಸರಿ ಬಟ್ಟೆಯಲ್ಲಿ ಒಂದ್ಸರಿ ಸುಮ್ಮನೆ ಒಂದ್ಸರಿ ಒರೆಸ್ಕೊಳ್ಳಿ. ಇಲ್ಲಿ ಈ ಸಂಧಿ ಇರುತ್ತಲ್ವ, ಈ ಟಯರ್ದು ಸಂಧಿ ಇರುತ್ತಲ್ವ ಇಲ್ಲಿ, ಮತ್ತು ಈ ಗ್ಲಾಸ್ದು ಯಾವತ್ತೂ ನೀವು ವಾಶ್ ಮಾಡಿದ್ಮೇಲೆ ಒಂದ್ಸರಿ ಹಿಂಗೆ ಬಟ್ಟೆಯಲ್ಲಿ ನಾರ್ಮಲಾಗಿ ಒಂದ್ಸರಿ ಒರೆಸ್ಬೇಕು. ಇಲ್ಲಿ ಮತ್ತು ಇಲ್ಲಿ ಯಾವತ್ತೂ ಒರೆಸ್ಬೇಕು, ನೀರಿರುತ್ತೆ. ಸೊ ಇಷ್ಟೇ ಗೈಸ್, ಥ್ಯಾಂಕ್ ಯು. ಚೆನ್ನಾಗಿ ವಾಶ್ ಆಗಿದೆಯಾ ನೋಡಿ, ಕಮೆಂಟ್ ಮಾಡಿ.